ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ನಿನ್ನೆ ಮಾಡಲಿಲ್ಲ ಇವರಿಗೆ ಪಕ್ಕೀರ. ಸೊ ಇವತ್ತು ಮಾಡಬೇಕಂತ ಅಂದ್ಕೊಂಡು ಅವನಿಗೆ ಆ ಥರವಾಗ ಎಣ್ಣೆ ಸ್ನಾನ ಮಾಡಿಸೀನಿ ಫ್ರೆಂಡ್ಸ್. ಅವನಿಗೂ ಮಾಡಿಸಿ ಅವ್ರ ಪಪ್ಪ ಕರ್ಕೊಂಡು ಹೋಗ್ಯಾರ. ಇವನಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಫುಲ್ ಮಳೆ ಐತಿ. ಸೊ ಹಂಗಾಗಿ ಇವನಿಗೆ ಬಿಟ್ಕೊಂತಾರೆ, ಅದು ತೊಗೊಂಡ್ಬರ್ತಾರಂತ ಕಟ್ಟೋದು. ನಮ್ಮ ಸೈಡ ಹೊಸ ಡ್ರೆಸ್ ಹಾಕಿ 3 ದಿನ 2 ದಿನ ಇವತ್ತು ನೈಟ್ ಜಳಕ ಮಾಡಿಸಿದ್ರು. ನಾಳೆ ಮತ್ತೆ ಮಾಡಿಸಂಗಿಲ್ಲ, ನಾಡ್ದದನ್ನು ತೆಗೆದು ಜಳಕ ಮಾಡಿಸ್ತಾರೆ, ಹಂಗೆ ಮಾಡಿಸ್ತಾರೆ ಫ್ರೆಂಡ್ಸ. ಈ ಥರ ಮಾಡ್ತಾರೆ. ಬಂದ ಬಳಿಕ ಆರನ್ನು ತೋರಿಸ್ತೀನಿ. ಇವಾಗ ಟೊಮೆಟೊ ಬಾತ್ ಮಾಡ್ತೀನಿ ಫ್ರೆಂಡ್ಸ. ಟೊಮೆಟೊ ಬಾತ್ ಮಾಡಂತಾರೆ ನಮ್ಮ ಮನೆಯವರು. ಸೊ ಹಾಗಾಗಿ ನಮ್ಮ ಅತ್ತಾರು ಅಂತೂ ಇವಾಗ ಬಿಸಿನೀರು ಜಳಕ ಮಾಡ್ಯಾನ, ಎಣ್ಣೆ ಸ್ನಾನ ಮಾಡ್ಯಾನ. ನಿದ್ದೆ ಬಂದೈತಿ, ಅವನಿಗೆ ಮಲಗಿಸ್ಬೇಕು. ಹಾಯ್ ಮಾಡ ಬಜ್ಜಿ, ಹಾಯ್ ಹಾಯ್. ಸೊ ನಮ್ಮ ಮನೆಯವರು ಚಾಪಿ ತೊಗೊಂಬಂದಾರ ಫ್ರೆಂಡ್ಸ್. ಅವ್ರಿಗೆ ಒಂದು ಹೊಚ್ಕೊಳಕ್ಕೆ, ಆಮೇಲೆ ಹಾಸ್ಕೊಳಕ್ಕೆ ಹೊಸ ಒಂದು ತೊಗೋಬೇಕಂತ ನಮ್ಮ ಮನೆಯೊಳಗೆ ಹೆಂಗೆ ಪಾಲಿಸ್ತಾರೆ ಹಂಗೆ ಒಂದು ಚಾಪಿ ತೊಗೊಂಬಂದಾರ. ಮತ್ತು ಇವಾಗ ಹಾಸಿ ಮಲಗಿಸ್ತೀನಿ. ಅವನಿಗೆ ಮಲಗಿಸಿ ಟೊಮೆಟೊ ಬಾತ್ ಮಾಡ್ತೀನಿ. ಅಷ್ಟೇ ಅವ್ರು ಬರ್ತಾರೆ. ಇಲ್ಲಿ ಯಾರು ಮತ್ತು ನಮ್ಮ ಮನೆಯವರು ಹೋದರು ಫ್ರೆಂಡ್ಸ. ಅದು ಏನಂತಾರಲ್ಲ ಪಕ್ಕೀರಾಗಕ್ಕೆ. ಹಾಗೇನೆ ನಾನು ಇಲ್ಲಿ ಟೊಮೆಟೊ ಬಾತ್ ಮಾಡಿದ್ರೆ ಅಂದ್ಕೊಂಡು ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬಟಾಣಿ, ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟಾಣಿ 1 ಅವರ್ ಒಳಗೆ ಬಿಸಿನೀರೊಳಗೆ ನೆನೆ ಇಟ್ಟಿದ್ದೆ. ಸೊ ಹಾಗಾಗಿ ಅವನು ಕೂಡ ನೆನೆದಿತ್ತು. ಇವಾಗ ಟೊಮೆಟೊ ಬಾತ್ ಮಾಡೋಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ ಮತ್ತು ಏನಂತಾರಲ್ಲ ಪಲಾವ್ ಎಲೆ, ಇವನ್ನೆಲ್ಲ ಹಾಕ್ಕೊಂಡು ಆಮೇಲೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಉದ್ದುದಾಗೆ ಕಟ್ ಮಾಡಿ. ಸೊ ಆಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವೆರಡು ಚೆಂದಾಗೆ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಫ್ರೈ ಆದ ತಕ್ಷಣ ಒಂದು ಕಪ್ ಬಟಾಣಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಟೊಮೆಟೊ ಬಾತಿಗೆ ಬಟಾಣಿ ಇದ್ರೇ ಟೇಸ್ಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಬಟಾಣಿ ಇರಲಿಲ್ಲ ಅಂದ್ರೂ ನಡೆಯುತ್ತೆ. ಹಂಗನೇ ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಅಂತೀನಿ ನೋಡಿರಿ, ಟೊಮೆಟೊನ ಹಾಕೋತೀನಿ. ಟೊಮೆಟೊ ಹಾಕ್ಕೊಂಡು ನಾನು ಇಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬೇಕಂದ್ರೆ ಇನ್ನೂ ಜಾಸ್ತಿನೂ ತೊಗೋಬೋದು. ನಾನು ಜಾಸ್ತಿ ಮಾಡೋಕತ್ತಿಲ್ಲ, ಸ್ವಲ್ಪ ಮಾಡತ್ತೀನಿ. ಸೊ ಹಾಗಾಗಿ 2 ಟೊಮೆಟೊ ತೊಗೊಂಡಿದ್ದೀನಿ. ನೀವು ಬೇಕಂದ್ರೆ ಹುಣಸೆ ಹುಳಿನೂ ತೊಗೋಬೋದು. ನಾನು ಅದನ್ನು ತೊಗೊಂಡಿಲ್ಲ. ಸೊ ಇವಾಗೆಲ್ಲ ಇದನ್ನು ಮಿಕ್ಸ್ ಮಾಡಬೇಕು. ಟೊಮೆಟೊ ಜಲ್ದಿ ಮೆತ್ತಗಾಗಬೇಕಂದ್ರೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಬೇಕು ಫ್ರೆಂಡ್ಸ್. ಜಲ್ದಿ ಮೆತ್ತಗಾಗ್ತಾವೆ. ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಹಾಕ್ತಿದ್ರೆ ಹಾಕ್ಬಹುದು. ಈಗ ಉಪ್ಪನ್ನ ಹಾಕಿ 1-2 ನಿಮಿಷ ಅದನ್ನು ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ನಾನು ಕಸೂರಿ ಮೆಂತ್ಯನ ಹಾಕಕತ್ತೀನಿ. ನೀವು ಬೇಕಂದ್ರೆ ಫ್ರೆಂಡ್ಸ ಸ್ಪೈಸಸ್ ಹಾಕ್ತಿರಲ್ಲ ಅವಾಗೂ ಕೂಡ ಕಸೂರಿ ಮೆಂತ್ಯನ ಹಾಕೋಬೋದು. ಇವಾಗ ನನಗದು ಫ್ಲ್ಯಾಶ್ ಆಯಿತು, ಇವಾಗ ಹಾಕೊಂಡೆ ಕಸೂರಿ ಮೆಂತ್ಯನ. ಇವಾಗೆಲ್ಲ ಚೆಂದಾಗಿ ನೋಡ್ತಾ ಇರ್ಬೋದು, ಎಲ್ಲ ಕುದಿಯಾಕತ್ತೈತಿ. ಇವಾಗ ಬೇಸಿಕ್ ಮಸಾಲಾನ ಹಾಕೋತೀನಿ ಫ್ರೆಂಡ್ಸ್. ನಾನು ಅರಿಶಿಣ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇವನ್ನೆಲ್ಲನ ಹಾಕೊಂಡು 1 ಟೇಬಲ್ ಸ್ಪೂನ್ ಹಾಕೋತೀನಿ. ಸ್ವಲ್ಪ ಚಿಕನ್ ಪೌಡ್ರ್ ಇತ್ತು ಫ್ರೆಂಡ್ಸ್, ಅದನ್ನು ನಾನು ಹಾಕ್ಕೊಂಡಿದ್ದೀನಿ. ಇತ್ತಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ, ಹಾಕಬೇಕಂತ ಏನಿಲ್ಲ. ಸೊ ಇವಾಗೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿದ್ದನ್ನು ಇವಾಗ ಖಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಳತ್ತೀನಿ ಫ್ರೆಂಡ್ಸ್. ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ಇದು ಕಲರಿಗೆ ಅಷ್ಟೇ. ಖಾರದ ಪುಡಿ ಇವಾಗ ಹಾಕ್ಕೊಂಡು ನೋಡ್ತಾ ಇರ್ಬೋದು ಎಷ್ಟು ಚಂದ ಕಲರ್ ಬಂದೈತಿ ಅಂತ. ಇವಾಗ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿನ ಹಾಕ್ತೀನಿ ಫ್ರೆಂಡ್ಸ್. ಕೊತ್ತಂಬರಿ ಹಾಕಿ 1 ನಿಮಿಷ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ನಾನು ಅಕ್ಕಿನ ಫ್ರೆಂಡ್ಸ್ ಮುಂಚೆನೇ ಕ್ಲೀನ್ ಮಾಡಿ ಸ್ವಲ್ಪ ತೊಳ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ನಾನು ಅಕ್ಕಿನ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಅಕ್ಕಿನ ಸೇರಿಸ್ಕೊಂಡು ನಾನು ಒಂದು 2 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿ
ಇಲ್ಲಿ ಬಾಜು ರೊಟ್ಟಿ ಮಾಡತ್ತಾರ ಫ್ರೆಂಡ್ಸ್, ಅವ್ರದ್ದು ಆವಾಜ್ ಕೇಳಿಸ್ತಾಕತ್ತೈತಿ. ಸೊ ಏನು ಮಾಡೋಕ್ಕಾಗಲ್ಲ, ವಾಯ್ಸ್ ಓವರ್ ಕೊಡೋಕ್ಕೆ ಆಗಲ್ಲ ಫ್ರೆಂಡ್ಸ್. ನನಗೆ ಭಾಳ ಡಿಸ್ಟರ್ಬೆನ್ಸ್ ಇರುತ್ತೆ. ಇಲ್ಲಿ ಮನೆಯನ್ನು ಕಟ್ಸಾತ್ತಾರ. ಸೊ ಅವ್ರದ್ದು ಇವಾಗ ಒಂದು ಕಪ್ಪಿಗೆ ಒಂದು ಗ್ಲಾಸಿಗೆ 2 ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಕುದಿಯೋಕೆ ಇಟ್ಟೀನಿ ಫ್ರೆಂಡ್ಸ್. ಅಷ್ಟರೊಳಗೆ ಇವ್ರು ಬಂದರು. ಆರು ನೋಡಿ ಅವನಿಗೂ ಅದೇನಂತಾರಲ್ಲ, ಸೊ ಅವರು ಕೂಡ ಪಕ್ಕೀರಾದರು ಫ್ರೆಂಡ್ಸ್. ಇವಾಗ ನೋಡ್ತಾ ಇರ್ಬೋದು ಟೊಮೆಟೊ ಬಾತ್ ಕೂಡ ಟೊಮೆಟೊ ಬಾತ್ ರೈಸ್ ಹಡ್ರಾಗ ಒಂದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು. ಎಷ್ಟು ಸಖತ್ತಾಗಿ ಬಂದೈತಿ. ಸಿಂಪಲ್ಲಾಗಿ ಮಾಡಿದ್ನಿ, ಟೇಸ್ಟ್ ಮಾತ್ರ ಟೊಮೆಟೊ ಬಾತ್ ಭಾರಿ ಬಂದಿತ್ತು. ಇವಾಗ ಇದನ್ನು ಸರ್ವ್ ಮಾಡಿ ನಮ್ಮ ಮನೆಯವ್ರಿಗೆ ಕೊಡಬೇಕು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಉದುರಾಗಿ ಎಷ್ಟು ಚಂದ ಬಂದೈತೆ ಅಂತ. ಇವಾಗ ಒಂದು ಪ್ಲೇಟಿಗೆ ಹಾಕ್ತೀನಿ ಫ್ರೆಂಡ್ಸ್. ಇದ್ರ ಜೋಡಿ ಏನಂತಾರಲ್ಲ ಮೊಸರು ಬಜ್ಜಿ ಇತ್ತಂದು ಚಲೋ ಆಗ್ತಿತ್ತು ಫ್ರೆಂಡ್ಸ್. ಅದನ್ನ ಊಟ ಮಾಡಿದ್ವಿ. ಮತ್ತಿದು ಬೆಳಗ್ಗೆ ಫ್ರೆಂಡ್ಸ್ ಇನ್ನೂ ಟೊಮೆಟೊ ರೈಸ್ ಇತ್ತು. ಸೊ ಹಾಗಾಗಿ ಅಡುಗೆ ಏನು ಮಾಡಲಿಲ್ಲ, ಫಸ್ಟಿಗೆ ಚಹಾ ಮಾಡ್ಕೊಂಡ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಿಸ್ಕಿಟ ಮತ್ತು ಬ್ರೆಡ್ ತೊಗೊಂಬಂದಿದ್ರು. ಇವಾಗ ಚಹಾ ಮಾಡಿ ಚಹಾ ಕುಡಿದು ರೈಸ್ ಇತ್ತು. ಅದಕ್ಕೆ ನಾನು ಅಡುಗೆ ಏನು ಮಾಡಲಿಲ್ಲ, ಯಾಕಂದ್ರೆ ಸಂಜೆಗೆ ಇವ್ರಿಗೆ ಆಗಿರ್ತಾರಲ್ಲ ಫ್ರೆಂಡ್ಸ್, ಅವ್ರಿಗೆ ಏನಂತಲ್ಲ ದೇವ್ರಿಗೆ ನಾವು ಮುಂಜಾನೆ ಬ್ಯಾಟಿ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಒಂದೊಂದು ಬ್ರೆಡ್ ಬಿಸ್ಕಿಟ ಕೊಟ್ಟೀನಿ. ಚಹಾ ಸೊ ಅದನ್ನು ಬ್ಯಾಟಿ ಮಾಡ್ತಾರಲ್ಲ ಮಾಡ್ಕೇರಿ ಊಟಕ್ಕೆ ಹಾಕ್ತೇವೆ ಫ್ರೆಂಡ್ಸ್ ಒಂದಿಷ್ಟು ಜನಕ್ಕೆ. ನೋಡ್ತಾ ಇರ್ಬೋದು ಇಲ್ಲಿ ಚಿಕನ್ ಸಾಂಬಾರು ಕೂಡ ರೆಡಿಯಾಗಿತ್ತು. ಚಪಾತಿ ಮಾಡಿದ್ವಿ, ಅನ್ನ ಮಾಡಿದ್ವಿ. ನಮಗೆ ಭಾಳಷ್ಟು ಜನಕ್ಕೆ ಆಗಲಿಲ್ಲ, ಒಂದು ಇಬ್ಬರಿಗರೆ ಊಟ ಮಾಡಿಸ್ಬೇಕು ಅನ್ನೋದೊಂದು ಪದ್ಧತಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆಯೊಳಗೆ. ಸೊ ಹಾಗಾಗಿ ನಮ್ಮ ಮನೆಯವರ ಫ್ರೆಂಡ್ಸಿಗೆಲ್ಲ ಊಟಕ್ಕೆ ಕರೆಸಿ ಊಟ ಮಾಡಿಸಿದ್ವಿ. ಊಟ ಮಾಡಿಕೊಂಡ್ರು, ಮಾಡಿ ಹೋದರು. ಇಷ್ಟೇ ಫ್ರೆಂಡ್ಸ್, ಇದು 2 ದಿವಸಿನ ವ್ಲಾಗ. ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮ ಅಥರ್ವಾರೇ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡೋಕತ್ತಿಲ್ಲ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಇದು ಚಿಕನ್ ಬಂದು ಫ್ರೆಂಡ್ಸ್, ಮತ್ತು ನಾವು ಭಾಳ ಜನ ಕೇಳ್ಯಾವ ತಂಗಿಯರು ಮತ್ತೊಂದು ಅರ್ಧ kg ತೊಗೊಂಬಂದ್ರು. ಅದು ಕೋಳಿ ಏನೋ ಭಾಳ ಇರಲಿಲ್ಲ ಅಂತ. ಸೊ ಹಾಗಾಗಿ ಮತ್ತೊಂದು ಅರ್ಧ kg ತೊಗೊಂಬಂದರು. ಚಿಕನ್ ಸಾಂಬಾರು ಫ್ರೆಂಡೇ ಮಾಡಿದರು. ನಾನಿಲ್ಲಿ ಚಪಾತಿ ಮತ್ತು ರೈಸ್ನ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ರೈಸ್ ಮಾಡಿದ್ವಿ. ಚಪಾತಿನೇ ಸ್ವಲ್ಪ ಜಾಸ್ತಿ ಮಾಡಿದ್ವಿ ಫ್ರೆಂಡ್ಸ್. ರೈಸ್ ಅವರು ರೂಮ್ ಒಳಗಿರ್ತಾರಲ್ಲ, ರೈಸ್ ಸ್ವಲ್ಪ ಜಾಸ್ತಿ ತಿಂತಾರೆ. ಚಪಾತಿ ಪಾಪ ಅವರು ಚಪಾತಿ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್, ಬರೀ ರೈಸ್ ಸಾಂಬಾರು ಇದನ್ನ ಮಾಡ್ಕೊಂಡಿರ್ತಾರಲ್ಲ. ಸೊ ಹಾಗಾಗಿ ಚಪಾತಿನ ಜಾಸ್ತಿ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಬಾಯ್.